ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ತತಾಯ ನಮೋ ನಮಸ್ತೆ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮತ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ದಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಪವಿತ್ರ ಏಕಾದಶಿ ಪವಿತ್ರ ದ್ವಾದಶಿ पूजा विधान आरंभे सति किंचित पूर्वकथानुवाद. हरि ओम हरि ओम हरि ओम. ನಿನ್ನಿನ ನನ್ನ ಪ್ರವಚನದಲ್ಲಿ ಶ್ರಾವಣ ಶುಕ್ಲ ಏಕಾದಶಿ ದಿನದಂದು ದೇವರಿಗೆ ಪ್ರತಿಯೊಂದು ಪವಿತ್ರವನ್ನು ತಯಾರಿಸಿ ಅದನ್ನು ಸಮರ್ಪಣೆ ಮಾಡುವುದರಿಂದ ಒಂದು ವರ್ಷದವರೆಗೂ ಪೂಜೆ ಮಾಡಿದ ಫಲ. ಅಂದರೆ ಇವತ್ತು ಮಾಡಿ ಮತ್ತು ವರ್ಷದಂಗೆ ಬಿಡಬೇಕು ಅಂತ ಅರ್ಥ ಅಲ್ಲ. ಪೂಜೆ ಮಾಡುವಾಗ ಎಷ್ಟೋ ತಪ್ಪುಗಳಾಗ್ತದೆ, ಅನಾನುಕೂಲ ಆಗ್ತದೆ, ಅಲಕ್ಷ್ಯ ಇರ್ತದೆ, ಮನಸ್ಸೆಲ್ಲೂ ಇರ್ತದೆ. ಅದರಿಂದ ಬಂದ ದೋಷಗಳು ದೂರವಾಗಿ ಸರಿಯಾಗಿ ಪೂಜೆ ಮಾಡಿದ ಫಲ ಸಿಗ್ತದೆ. ಇವತ್ತು ಬರುವ ಏಕಾದಶಿ ದಿವಸ ಅಧಿವಾಸನ ಮಾಡಿ ದ್ವಾದಶಿ ದಿನ ಅದನ್ನು ಧಾರಣೆ ಮಾಡಿದರೆ ಅಷ್ಟು ವಿಶೇಷ ಪುಣ್ಯ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದೆ. ಇವತ್ತು ಮಧ್ಯಾಹ್ನದ ನಂತರ ನಾನು ಇದನ್ನು ಕಳಿಸಿಕೊಟ್ಟಿದ್ದೆ. ಸಾಯಂಕಾಲದಿಂದ ರಾತ್ರಿವರೆಗೂ ನಿನ್ನೆ ಸುಮಾರು ಒಂದು 20-30 ಫೋನ್ಗಳು ಆಚಾರ್ಯ ಪೂಜಾ ವಿಧಾನ ಹೇಳಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೊಮ್ಮೆ ನಿನ್ನೆ ನಾನು ಭಾಳ ಫಾಸ್ಟಾಗಿ ಹೇಳ್ತಾ ಹೋದೆ.
ಇವತ್ತು ಆ ಪೂಜಾ ವಿಧಾನವನ್ನು ಹೇಳ್ತಾನೆ. ರೇಷ್ಮೆ ದಾರ ಸಿಕ್ಕರೆ ಭಾಳ ತೆಳ್ಳಗಿರ್ತದೆ, ಚೆನ್ನಾಗಿರ್ತದೆ. ಇಲ್ಲ ಹತ್ತಿಯ ದಾರ, ಇಲ್ಲ ನಾರು ಸಿಗ್ತದೆ, ಒರಿಜಿನಲ್ ನಾರು, ಅದರಿಂದಲೂ ಕೂಡ ಮಾಡ್ಬೋದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪಟ್ಟಸೂತ್ರಂ ಕ್ಷೌಮಸೂತ್ರಂ ಕಾರ್ಪಾಸಾಧಿಕಂ ಯಥಾ. ಇಲ್ಲ ನಮ್ಮ ಯೂಶುವಲ್ ದಾರ ತೆಗೆದು ಅದರಲ್ಲಿ ಎಳೆ ಎಣಿಸ್ಬೇಕು. 3 ದಾರ ಸೇರಿ 1 ದಾರ ಮಾಡಬೇಕು ಅಂತ. 3 ದಾರ ನಾವು ಯಜ್ಞೋಪಯುಕ್ತಕ್ಕೆ ಹೇಗೆ ತಯಾರು ಮಾಡ್ತೇವೆ ಆ ರೀತಿಯಾಗಿ 360 ಎಳೆ ರೇಷ್ಮೆ ಇದ್ದಿದ್ರೆ ಸಾಧ್ಯ ಇದೆ. 360 ಎಳೆ. ಆ ನಂತರ 36 ಗಂಟೆಗಳಿದ್ದರೆ ಅದು ಉತ್ತಮ ಪವಿತ್ರ ಅಂತ ಅನಿಸ್ಕೊಳ್ತದೆ. ಆ ನಂತರ 360 ಎಳೆ 36 ಗಂಟು, ಇಲ್ಲ 108 ಎಳೆ 24 ಗಂಟು, ಇದು ಮಧ್ಯಮ. ಆ ನಂತರ 3 ಎಳೆ 12 ಗಂಟುಗಳು ಇದ್ದರೆ ಅದು ಸಾಮಾನ್ಯ ಪವಿತ್ರ ಅಂತ ಅನಿಸ್ಕೊಳ್ತದೆ. ಆದರೆ ಪವಿತ್ರವೇ, ನಮಗೇನು ಅನುಕೂಲ ಇದೆ ಮಾಡಿಕೊಳ್ಬೇಕು. ಇನ್ನು ನಮ್ಮ ಮನೆಯಲ್ಲೇ ದೇವಾಲಯ ಇದ್ದರೆ ಅಥವಾ ನಮ್ಮ ಮನೆಯಲ್ಲಿ ದೇವರ ಪ್ರತಿಮೆ ಇದ್ದರೆ 1008 ಎಳೆ 108 ಗಂಟು ಪರಮಾತ್ಮನ ತಲೆಯಿಂದ ಪಾದದವರೆಗೂ ಉದ್ದ ಇರಬೇಕದು. ಅದಕ್ಕೆ ವನಮಾಲ ಅಥವಾ ಗಂಗಾಮಾಲ ಅಂತೇಳಿ ಅದಕ್ಕೆ ಹೆಸರು. ಅಷ್ಟೋತ್ತರ ಶತಗ್ರಂಥಿ ಅಷ್ಟೋತ್ತರ ಸಹಸ್ರಕಂ ಪವಿತ್ರಂ ವನಮಾಲಾಖ್ಯಂ ಗಂಗಾಮಾಲಾಭಿಧಂ ತತ. ಅದಕ್ಕೆ ಗಂಗಾಮಾಲ ಅಂತ ತಿಳ್ಕೊಂಡು ಕರೀತಾರೆ. ಬಣ್ಣದ ದಾರ ಸಿಗದೇ ಇದ್ದರೆ, ಹಳದಿ ಬಣ್ಣದ ದಾರ ಸಿಗದೇ ಇದ್ದರೆ, ಹಳದಿ ಬಣ್ಣದ ರೇಷ್ಮೆ ಬಟ್ಟೆ ಸಿಗದೇ ಇದ್ದರೆ ಅದಕ್ಕೆ ಇದಂ ವಿಷ್ಣುರ್ ವಿಚಕ್ರಮೇತ್ತೇ ದಾನದ ದೇಪದಂ ರಂಜಯೇತ್ ವಿಷ್ಣು ಸೂಕ್ತೇನ. ಅದನ್ನು ಅರಿಶಿಣದಿಂದ ಹಚ್ಚಿ ಹಳದಿ ಮಾಡಿಕೊಳ್ಬೇಕು. ಇದಂ ವಿಷ್ಣು ಪುರ ಸೂಕ್ತ ಬೇಡ, ಇದೊಂದು ಮಂತ್ರ ಹೇಳಿದರೆ ಸಾಕು. ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧಾ ನಿಧಾಧೇ ಪದಂ ಸಮೂಳ್ಳಮಸ್ಯ ಪಾಂಸುರ. ಇಷ್ಟು ಮಾಡಿ ಅದನ್ನು ತೊಯಿಸಿ ಏಕಾದಶಿ ದಿನ ನಾನು ನಿನ್ನೆ ಹೇಳಿದಂತೆ ಎಷ್ಟು ದಾರ ಇರ್ತದೆ ಅಷ್ಟು ಸಲ, ಅಥವಾ ಎಷ್ಟು ಗಂಟು ಇರ್ತದೆ ಅಷ್ಟು ಸಲ ಓಂ ನಮೋ ನಾರಾಯಣಾಯ ಅಂತನೂ ಮೂಲ ಮಂತ್ರದಿಂದ ಅದನ್ನು ಅಭಿಮಂತ್ರಣ ಮಾಡಬೇಕು. ಆ ನಂತರ ದಿಗ್ಬಂಧನ ಮಾಡಬೇಕು. ಚೋಟಿಕಾ ಸುತ್ತಲೂ ಈ ರೀತಿಯ ಚೋಟಿಕಾದಿಂದ ದಿಗ್ಬಂಧನ ಮಾಡಬೇಕು. ಆ ನಂತರ ಪ್ರಾರ್ಥನೆ ಮಾಡಬೇಕು. ಸಂವತ್ಸರಸ್ಯ ಯಾಗಸ್ಯ ಪವಿತ್ರಿ ಕರಣಾಯ ಭೋಃ ವಿಷ್ಣು ಲೋಕಾತ್ ಪವಿತ್ರತ್ವಂ ಆಗತಾಯ ನಮೋ ನಮಃ. ಶ್ಲೋಕ ನೆನಪೇ ಇಟ್ಕೊಳ್ಳಿ. ಸಂವತ್ಸರಸ್ಯ ಯಾಗಸ್ಯ ಪವಿತ್ರೀಕರಣಾಯ ಭೋಃ. ಎಲೆ ಪವಿತ್ರವಾದ ದಾರವೇ, ಒಂದು ಸಂಪೂರ್ಣ ವರ್ಷದ ವರೆಗೂ ನಾನು ಮಾಡುವ ಪೂಜೆಯ ಸಫಲತೆಯನ್ನು ತಂದುಕೊಡುವುದಕ್ಕೋಸ್ಕರ ವಿಷ್ಣು ಲೋಕದಿಂದ ನನ್ನ ಹತ್ರ ಬಂದಿರುವೆಯ. ಎಲ್ಲ ದೇವರೇ ಕೊಟ್ಟದಲ್ಲ. ಲಕ್ಷ್ಮೀ ನಿವಾಸ ದೇವೇಶ, ಇದರಲ್ಲಿ ದೇವರನ್ನು ಆವಾಹನ ಮಾಡ್ತಾನೆ. ಎಲ್ಲಿ ಲಕ್ಷ್ಮೀ ದೇವಿಗೇನೇ ಆಶ್ರಯನಾದ ಪರಮಾತ್ಮನೇ, ವನಮಾಲಾ ವಿಭೂಷಿತ ಪರಮಾತ್ಮ, ನೀನು ವನಮಾಲಾದಿಂದ ಅಲಂಕೃತನಾಗಿದ್ದೀಯಪ್ಪ.
ಗಂಗಾವತಾರ ಸೂತ್ರೇಸ್ಮಿನ್ 1008 ಗಂಗಾವತಾರ. ನಾವು ಇದು ಮಾಡಿದ್ದಕ್ಕೆ ಗಂಗಾವತಾರ ಸೂತ್ರ ಅಂತ ನೋಡೋಣಲ್ಲ. ಗಂಗಾವತಾರ ಅನಿಸ್ಕೊಂಡಿರುವ ಈ ಸೂತ್ರದಲ್ಲಿ ನೀನು ಸನ್ನಿಹಿತನಾಗು. ಆ ನಂತರ 36 ಗ್ರಂಥಿಗಳಿದ್ದಾರೆ. ಆ ನಂತರ ಆವಾಗ ಕೇಶವಾದ 24 ನಾಮಗಳನ್ನು ಹೇಳಿ, ಆ ನಂತರ ಓಂ ನಮೋ ನಾರಾಯಣ ಅಂಥೇಳಿ 12 ಸಲ ಹೇಳಿ 36 ಗ್ರಂಥಿಗಳನ್ನು ಪೂಜಿಸಬೇಕು, ಆವಾಹನ ಮಾಡಬೇಕು. ಆಗ ಹೇಳಬೇಕು, ಸರ್ವಾಭರಣ ಚಿತ್ರಾಂಗ ಸರ್ವದೇವ ನಮಸ್ಕೃತ ಲಾವಣ್ಯ ರೂಪ ವಿಶ್ವಾತ್ಮನ್ ಜ್ಯೇಷ್ಠ ಸೂತ್ರಂ ಸಮಾಶ್ರಯ. ಪರಮಾತ್ಮ ಈ ಸೂತ್ರದಲ್ಲಿ ಸನ್ನಿಹಿತನಾಗು. ಸರ್ವ ಆಭರಣ ಚಿತ್ರಾಂಗ, ಎಲ್ಲ ರೀತಿಯಾದ ಆಭರಣಗಳಿಂದ ಸಂಪೂರ್ಣ ಸರ್ವಾಲಂಕೃತನಾಗಿರ್ತಕ್ಕಂತಹ ಸರ್ವದೇವತೆಗಳಿಂದ ನಮಸ್ಕರಿಸಲ್ಪಟ್ಟ ಲಾವಣ್ಯ ರೂಪ ಅತ್ಯಂತ ಸಾಕ್ಷಾತ್ ಮನ್ಮಥನಾಗಿರ್ತಕ್ಕಂಥ ಶ್ರೀಹರಿ ಈ ಸೂತ್ರದಲ್ಲಿ ಸನ್ನಿಹಿತನಾಗು. ಕಂದರ್ಪ ಕೋಟಿ ಲಾವಣ್ಯ, ಒಂದು ಕೋಟಿ ಕಾಮದೇವರನ್ನು ನಿವಾಳಿಸಬೇಕು. ಅಂತಹ ಸೌಂದರ್ಯದಿಂದ ಯುಕ್ತನಾಗಿರ್ತಕ್ಕಂತಹ ದುರ್ಗ ಕೋಟಿ ಅರಿಮರ್ದನ, ನಮ್ಮ ಕೋಟ್ಯಾವಧಿ ವಿಘ್ನಗಳನ್ನೆಲ್ಲ ದೂರ ಮಾಡಲು ಸರ್ವಸಮರ್ಥನಾದ ಶ್ರೀಹರಿಯೇ, ಅಗಣ್ಯ ತೇಜಸಾಕ್ರಾಂತ, ಅಗಣ್ಯವಾದ ತೇಜಸ್ಸಿನಿಂದ ಯುಕ್ತನಾದ ನೀನು ಮಧ್ಯಮ ಸೂತ್ರದಲ್ಲಿ ಆಶ್ರಯವನ್ನು ಮಾಡು. ಏಕೆ ಬೇರೆ ಬೇರೆ ಸಂಖ್ಯೆ ಗಂಟಿನ ಇಟ್ಟಿರ್ತೇವೆ, ಅಲ್ಲಿ ಎಲ್ಲದಕ್ಕೂ ಪ್ರಾರ್ಥನೆ. ಅತಿವೇಗ ಮರುದ್ಯೋನೆ, ವೇಗವುಳ್ಳ ವಾಯುದೇವರಿಗೆ ಜನ್ಮವನ್ನು ಕೊಟ್ಟಿರುವ ಶ್ರೀಹರಿಯೇ, ಪುರುಷಾರ್ಥ ಪ್ರದಾಯಕ, ನಮ್ಮ ಪುರುಷಾರ್ಥಗಳನ್ನು ಪೂರ್ಣ ಮಾಡ್ತಕ್ಕಂಥವನು. ಕನೀಯಂ ದೇವದೇವೇಶ ತೇಜಸ ಸಮಾಶ್ರಯ, ಕನೀಯ ಸೂತ್ರದಲ್ಲಿ ನೀನು ಬಂದು, ಯಾಕಂತಂದ್ರೆ 36, 24, 12 ಈ ರೀತಿ ಗಂಟೆ ಹಾಕಿರ್ತೇವೆ. 36 ಜ್ಯೇಷ್ಠ ಸೂತ್ರ, ಆನಂತರ 24 ಮಧ್ಯಸೂತ್ರ, 12 ಗಂಟು ಇದು ಕನಿಯ ಸೂತ್ರ ಅಂತ ಕೂಡ ಅನಿಸ್ಕೊಳ್ತದೆ. ಒಟ್ಟು ಈ ಸೂತ್ರದಲ್ಲಿ ಸನ್ನಿಹಿತನಾಗು. ಸರ್ವಾಧಾರ ಪರಾಧೀಶ, ಎಲ್ಲರಿಗೆ ಆಧಾರನಾದಂತಹ, ಸಂಪೂರ್ಣ ಭೂಮಿಗೆ ಅಧೀಶನಾದಂತಹ ಸರ್ವಕರ್ತೃವಾದ ಶ್ರೀಹರಿಯೇ, ಸರ್ವಾತ್ಮನ್ ಅಂಗ ಸೂತ್ರೇಸ್ಮಿನ್, ಎಲೆ ಸರ್ವಾತ್ಮನ್ ಈ ಸೂತ್ರದಲ್ಲಿ ನೀನು ಸನ್ನಿಹಿತನಾಗು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆ ನಂತರ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಆಮಂತ್ರಿತೋಸಿ ದೇವೇಶ, ಪರಮಾತ್ಮ ಈ ಸೂತ್ರದಲ್ಲಿ ನಾನು ಕರೆದಿದ್ದೇನಪ್ಪ. ಪುರಾಣ ಪುರುಷೋತ್ತಮ, ನೀನು ಅನಂತ ಕಾಲದಿಂದಲೂ ಕೂಡ ಪುರುಷೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ. ನಾಳಿನ ದಿವಸ ದ್ವಾದಶಿ ಪುನಃ ನಿನ್ನನ್ನು ಪೂಜೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಬಿದಿರಿನ ಬುಟ್ಟಿಯಲ್ಲಿ ತೊಯಿಸಿದ ಈ ಪವಿತ್ರಗಳನ್ನು ಬಿದಿರಿನ ಬುಟ್ಟಿಯಲ್ಲಿಟ್ಟು ದೇವರ ಸನ್ನಿಧಾನದಲ್ಲಿ ಇಡಬೇಕು. ಆ ನಂತರ ಅವತ್ತು ಷೋಡಶೋಪಚಾರ ಪೂಜೆ ಮಾಡಿ ದೇವರ ಸಮೀಪದಲ್ಲಿ ಇಟ್ಟ ನಂತರ ಮರುದಿವಸ ಬೆಳಗ್ಗೆ ಆ ಪರಮಾತ್ಮನ ಆವಾಹನ ಇತ್ಯಾದಿಗಳನ್ನೆಲ್ಲ ನಾವು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಕ್ರಮವಾಗಿ ಆಚಮನ ಮಾಡಿ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಗಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ,
ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಹೇಳಿ ಪ್ರಾಣಾಯಾಮ ಮಾಡಿ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪ್ರಾಣಾಯಾಮ ಮಾಡಿದ ನಂತರ ದೇಶಕಾಲಗಳನ್ನು ಹೇಳಬೇಕು. ಗೋವಿಂದ ಗೋವಿಂದ ವಿಷ್ಣುವರಾಜ್ಞಾ ಶ್ರೀಮದ್ಭಗವತೋ ಮಹಾಪುರುಷಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಃ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಂಶಕೆ ಬೌದ್ಧಾವತಾರೆ ಪರಶುರಾಮಕ್ಷೇತ್ರೆ ಸ್ಮರ್ತಮಾನೆ ಚಾಂದ್ರಮಾನೇನ ವಿಶ್ವಾವಸನಾಂ ಸಂವತ್ಸರಸ್ಯ ದಕ್ಷಿಣಾಯಣೆ ವರ್ಷಾಋತು ಶ್ರಾವಣಮಾಸೆ ಶುಕ್ಲಪಕ್ಷೆ ಏಕಾದಶ್ಯಾಂ ತಿಥೌ ಕುಜವಾಸರೆ ಮಂಗಳವಾರ ಇದೆ. ನಕ್ಷತ್ರ ಜ್ಯೇಷ್ಠ ಇದೆ. ಜ್ಯೇಷ್ಠ ನಕ್ಷತ್ರೆ ಐಂದ್ರ ಯೋಗೆ ಭದ್ರಾಕರಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಮಮ ಸಂವತ್ಸರ ಪೂಜಾ ಸಫಲತಾ ಸಿದ್ಧರ್ಥಂ ಧ್ಯಾನ ಭಕ್ತಿ ವೈರಾಗ್ಯ ಸಹಿತ ಭಗವದ್ ಅನುಗ್ರಹ ಪ್ರಾಪ್ತ್ಯರ್ಥಂ ವಿಷ್ಣೋಃ ಪವಿತ್ರಾರ್ಪಣಂ ವಿಷ್ಣೋಃ ಪವಿತ್ರ ಪೂಜಾಂ ಚ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿದ ನಂತರ ಕಲಶದಲ್ಲಿ ನೀರಿಟ್ಟುಕೊಂಡು ಕಲಶ ಪೂಜೆ ಮಾಡಬೇಕು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತಸ್ಥಿತೋ ಬ್ರಹ್ಮ ಮಧ್ಯೆ ಮಾತ್ರ ಗಣಾಸ್ಮತಃ ಕುಕ್ಷೋತು ಸಾಗರಾಸ್ತರ್ವೇ ಸಪ್ತದ್ವೀಪಾವಸುಂದರ ಋಗ್ವೇದ ಯಜುರ್ವೇದೋ ಸಾಮವೇದೋ ತರುಣ ಅಂಗೈಶ್ಯ ಸಹಿತ ಸರ್ವೇ ಕಲಶಾಂಬ ಸಮಾಶ್ರಿತಃ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿಕರಿತದ ಆಯಾಂತಮ ಶಾಂತರ್ಥಂ ದುರಿತಕ್ಷಯಕಾರಕ ಅಂತೇಳಿ ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು ಅಂಥೇಳಿ ಗಂಗಾ ನದಿಯ ಸನ್ನಿಧಾನವನ್ನು ಕಲಶದಲ್ಲಿ ತಂದು ಆ ನೀರಿನಿಂದ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಹ್ಯಾಭ್ಯಂತರಂ ಶುಚಿ. ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ ನಂತರ ದೇವರ ಮುಂದೆ ದೀಪ ಹಚ್ಚಿಡಬೇಕು. ಆನಂತರ ಗಂಟೆಯನ್ನು ಬಾರಿಸಬೇಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುಘಂಟಾರವಂ ತತ್ರ ದೇವತಾ ಆಹ್ವಾನ ಲಾಂಛನ. ಗಂಟೆಯನ್ನು ಬಾರಿಸಬೇಕು. ಆನಂತರ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಪರಮಾತ್ಮನನ್ನು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಲೇ ಹೇಳಿದಂತೆ ಪರಮಾತ್ಮ ಶಂಖಚ ಗದಾಧಾರಿಯಾಗಿದ್ದಾನೆ. ಲಕ್ಷ್ಮಿಯಿಂದ ಕಾಲು ತೊಳೆಸ್ಕೊಳ್ತಾ ಇದ್ದಾನೆ, ಒತ್ತಿಸ್ಕೊಳ್ತಾ ಇದ್ದಾನೆ. ಇಂಥ ಭಗವಂತ ರೂಪವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಆ ಕಾಲದಲ್ಲಿ ನಮ್ಮ ಆರಾಧ್ಯ ದೇವರನ್ನು, ಯಾವ ದೇವರನ್ನು ಪೂಜೆ ಮಾಡ್ತಾ ಇದ್ದೇವೆ ಆ ದೇವರನ್ನು ಅಲ್ಲಿ ಆವಾಹಿಸಬೇಕು. ಇಲ್ಲಿ ಬಂದು ಇದರಲ್ಲಿ ಸನ್ನಿಹಿತರಾಗ್ರಿ ಅಂತ ತಿಳ್ಕೊಂಡಂತೇಳಿ ಆಮಂತ್ರಿತೋಸಿ ದೇವೇಶ ಪುರಾಣ ಪುರುಷೋತ್ತಮ ಪರಮಾತ್ಮ, ನಿನ್ನನ್ನು ನಾನು ಆಮಂತ್ರಣ ಮಾಡಿದ್ದೇನೆ. ಈಗ ನೀನು ಅಸ್ಮಿನ್ ಈ ಪವಿತ್ರ ಸೂತ್ರೆ ಸನ್ನಿಹಿತೋಭವ, ಪವಿತ್ರ ಸೂತ್ರದಲ್ಲಿ ನೀನು ಸನ್ನಿಹಿತನಾಗು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಬೇಕು. ಇದಾದ ನಂತರ ಅಲ್ಲಿ ಪರಮಾತ್ಮನ ಅನೇಕ ರೂಪಗಳನ್ನು ನಾವು ಅಲ್ಲಿ ಧ್ಯಾನ ಮಾಡಬೇಕು. ಮೊದಲು ಅದರ ಮೇಲೆ ಕೈ ಹಿಡಿಬೇಕು. ಓಂ ಏನ ದೇವಾಃ ಪವಿತ್ರೇಣ ಆತ್ಮಾನಂ
ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯ ಪುನಃ. ಆ ದಾರದ ಮೇಲೆ ಕೈ ಇಡಬೇಕು. ಪ್ರಾಜಾಪತ್ಯಂ ಪವಿತ್ರಂ ಶತೋದ್ಯಾಮಂ ಹಿರಣ್ಮಯಂ ತೇನ ಬ್ರಹ್ಮವಿದೋ ವಯಂ ಭೂತಂ ಬ್ರಹ್ಮ ಪುನೀಮಹಿ ಅಂತ ದಾರದ ಮೇಲೆ ಕೈ ಇಟ್ಟು ಅಭಿಮಂತ್ರಣ ಮಾಡಿ, ಆನಂತರ ನಾರಾಯಣಂ ಆವಾಹಯಾಮಿ, ವಾಸುದೇವಂ ಆವಾಹಯಾಮಿ, ವಿಷ್ಣುಂ ಆವಾಹಯಾಮಿ, ಕೇಶವಂ ಆವಾಹಯಾಮಿ, ನಾರಾಯಣಂ ಆವಾಹಯಾಮಿ. ಈ ರೀತಿಯಾಗಿ ದಾರದಲ್ಲಿ ಪರಮಾತ್ಮನ ಚತುರ್ವಿಂಶತ ರೂಪಗಳನ್ನು, ಆನಂತರ ದಶಾವತಾರ ರೂಪಗಳನ್ನು ಆವಾಹನೆ ಮಾಡಬೇಕು. ಆನಂತರ ಗಂಟುಗಳಲ್ಲಿ ವಿಶ್ವಂ ಆವಾಹಯಾಮಿ, ತೈಜಸಂ ಆವಾಹಯಾಮಿ, ಆ ಪವಿತ್ರದ ಗಂಟುಗಳಲ್ಲಿ ಪ್ರಾಜ್ಞಂ ಆವಾಹಯಾಮಿ, ತುರಿಯಂ ಆವಾಹಯಾಮಿ, ಆತ್ಮಾನಂ ಆವಾಹಯಾಮಿ, ಅಂತರಾತ್ಮನ್ ಆವಾಹಯಾಮಿ, ಜ್ಞಾನಾತ್ಮಾನಂ ಆವಾಹಯಾಮಿ, ಪರಮಾತ್ಮಾನಂ ಆವಾಹಯಾಮಿ, ವಾಸುದೇವಂ ಆವಾಹಯಾಮಿ, ಸಂಕರ್ಷಣಂ ಆವಾಹಯಾಮಿ, ಪ್ರದ್ಯುಮ್ನಂ ಆವಾಹಯಾಮಿ, ಅನಿರುದ್ಧಂ ಆವಾಹಯಾಮಿ, ಮತ್ಸ್ಯಂ ಆವಾಹಯಾಮಿ, ಕೂರ್ಮಂ ಆವಾಹಯಾಮಿ, ವರಾಹಂ ಆವಾಹಯಾಮಿ, ವಾಮನಂ ಆವಾಹಯಾಮಿ, ಪರಶುರಾಮಂ ಆವಾಹಯಾಮಿ, ರಾಮಂ ಆವಾಹಯಾಮಿ, ಕೃಷ್ಣಂ ಆವಾಹಯಾಮಿ, ಬುದ್ಧಂ ಆವಾಹಯಾಮಿ, ಕಲ್ಕನಂ ಆವಾಹಯಾಮಿ, ಅನಂತಂ ಆವಾಹಯಾಮಿ, ವಿಶ್ವರೂಪಂ ಆವಾಹಯಾಮಿ, ಅಗ್ನಿಸ್ಥಾನರುದ್ಧಂ ಆವಾಹಯಾಮಿ, ವಾಯುಗಂ ಪ್ರದ್ಯುಮ್ನಂ ಆವಾಹಯಾಮಿ, ಸೂರ್ಯಸ್ಯ ಸಂಕರ್ಷಣಂ ಆವಾಹಯಾಮಿ ಅಂತ ಇಷ್ಟು ದೇವತೆಗಳ ಆವಾಹನ ಮಾಡಬೇಕು. ಆವಾಹನ ಮಾಡಿ ಮಣಿದ್ರುಮ ಮಾಲಾಭಿ ಮಂದಾರ ಕುಸುಮಾಧಿಭಿ ಇಯಂ ಸಾಮರ್ಥ್ಯರಿ ಪೂಜಾ ತವಾಸ್ತು ಗರುಡಧ್ವಜ. ಈ ಮಂತ್ರವನ್ನು ಹೇಳಿ ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ಆಸನ ಮತ್ತು ಪಾದ್ಯಗಳನ್ನು ಸಮರ್ಪಣೆ ಮಾಡಬೇಕು. ವನಮಾಲಾ ಯಥಾದೇವ ಕೌಸ್ತುಭಂ ಸಂತತಂ ಹೃದಯ ತದ್ವತ್ ಪವಿತ್ರಂ ತಂತೂನಾಂ ಪೂಜಾಂಚೈವ ಹೃದಯೇ ತವ ಅಂತನ್ನುವ ಮಂತ್ರವನ್ನು ಹೇಳಿ ಪರಮಾತ್ಮನಿಗೆ ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಮಧುಪರ್ಕಂ ಸಮರ್ಪಯಾಮಿ ಅಂತ ತಿಳ್ಕೊಂಡು ಅಂತೇಳಿ ಆ ಪವಿತ್ರದಲ್ಲಿರುವ ಪರಮಾತ್ಮನಿಗೆ ಆವಾಹನ ಮಾಡಬೇಕು. ಆನಂತರ ಕಾಮತೋ ಅಕಾಮತೋ ವಾಪಿ ನ ಕೃತಂ ನಿಯಮಾರ್ಚನಂ ಕೇನಚಿತ್ ವಿಘ್ನದೋಷೇಣ ಪರಿಪೂರ್ಣಂ ತದಸ್ತು ಮೇ ಅಂತ ಹೇಳಿ ಪರಮಾತ್ಮ ಪುನರಾಚಮನೀಯಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ, ಗಂಧಂ ವಸ್ತ್ರಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಕೇನಚಿತ್ ವಿಘ್ನದೋಷೇಣ ವಜ್ರವೈಡೂರ್ಯ ನೀಲಾದ್ದೇರ್ ಮುಕ್ತಾ ಮರಕತಾದಿವಿ ಸಂವತ್ಸರಕಥಾ ಪೂಜಾ ಲಕ್ಷ್ಮೀಪುತ್ರ ನಮೋಸ್ತುತೆ ಅಂತ ಹೇಳಿ ಧೂಪ ದೀಪ ನೈವೇದ್ಯಗಳನ್ನು ತೋರಿಸಬೇಕು. ಮಂದಾರ ಕುಸುಮಾದ್ಯಶ್ಚ ಪಾರಿಜಾತೋದ್ಭವೈಸ್ತಥಾ ಪುಷ್ಪೈಸ್ತು ಸದಾ ಪೂಜಾಂ ಲಕ್ಷ್ಮೀ ಪ್ರಿಯ ಭವತ್ಪ್ರಿಯಂ. ಪರಮಾತ್ಮನಿಗೆ ಪುಷ್ಪವನ್ನು ಗಂಧವನ್ನು ಅರ್ಪಿಸಬೇಕು. ಸುವರ್ಣರತ್ನ ತಾಮ್ರಾದ್ಯೈ ಮುಕಟಾದ್ಯಂಬರಾದಿಭಿ ಪೂಜೇಯಂ ತವ ದೇವೇಶ ಲಕ್ಷ್ಮೀಪಿತೃ ನಮೋಸ್ತುತೆ, ಲಕ್ಷ್ಮೀಪ್ರಿಯ ನಮೋಸ್ತುತೆ. ಈ ಮಂತ್ರ ಹೇಳಿ ಭಗವಂತನಿಗೆ ನೈವೇದ್ಯ, ಧೂಪಾರ್ತಿ, ಏಕಾರ್ತಿ, ನೈವೇದ್ಯ, ಮಹಾಮಂಗಳಾರತಿ, ಪೂಜಾ ವಿಧಾನಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆ ನಂತರ ನೈವೇದ್ಯ ಸಮರ್ಪಣೆ ಆಯಿತು. ಕರೋದ್ವರ್ತನಂ ಚಂದನಂ ಸಮರ್ಪಯಾಮಿ ಅಂತ ಆಗಬೇಕು. ಆಗ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಸುವರ್ಣರತ್ನ ತಾಮ್ರಾದ್ಯೈ ಮುಕುಟಾದ್ಯಂಬರಾದಿಭಿ ಪೂಜೆಯಂ ತವ ದೇವೇಶ ಲಕ್ಷ್ಮೀಪ್ರಿಯ ನಮೋಸ್ತುತೆ. ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಬೇಕು. ಆ ನಂತರ ಶ್ರೀಕೃಷ್ಣಾರ್ಪಣ ಅಂತೇಳಿ ಸಂಪೂರ್ಣ ಈ ವ್ರತ ವಿಧಾನವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯನ್ಮೇ ಭವ ಸಮದ್ಭೂತಂ
ದೇವೇದಂ ಕಲ್ಪಮರ್ಚನಂ ಪ್ರಭಾತೆ ಪೂರ್ಣತಾಂ ಯಾತು ಪ್ರಸಾದಾತ್ ತವ ಕೇಶವ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಆನಂತರ ಭುಜಂಗ ಸೇಡಬಹುದು. ಇದಾದ ನಂತರ ಮರುದಿವಸ ಇಲ್ಲ, ಅದೇ ನಾನು ಪೂಜೆ ಹೇಳ್ತಾ ಇದ್ದಾನೆ. ಇದಾದ ನಂತರ ದೋರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ದೋರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪವಿತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ದೇವದೇವ ನಮಸ್ತುಭ್ಯಂ ಗ್ರಹಾಣೇದಂ ಪವಿತ್ರಕಂ ಪವಿತ್ರೀಕರಣಾರ್ಥಾಯ ವರ್ಷಪೂಜಾ ಫಲಪ್ರದಂ ಪವಿತ್ರಂ ಮೇ ಕುರುಷ್ವಾದ್ಯ ಯನ್ಮಯ ದುಷ್ಕೃತಂ ಕೃತಂ ಶುದ್ಧೋ ಭವಾಮ್ಯಹಂ ದೇವ ತ್ವತ್ಪ್ರಸಾದಾತ್ ಸುರೇಶ್ವರ ಅಂತೇಳಿ ಪರಮಾತ್ಮನಿಗೆ ಆ ಪವಿತ್ರವನ್ನು ಶ್ರೀ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಮಂಗಳಾರತಿಯೆಲ್ಲ ಮುಗಿದ ಮೇಲೆ ಆ ನಂತರ ಅದನ್ನು ಪರಮಾತ್ಮನಿಗೆ ಪುನಃ ಪ್ರಾರ್ಥನೆ ಮಾಡಿ ಮಹಾನೀರಾಜನ ದೀಪ, ಮಂತ್ರಪುಷ್ಪ ಇತ್ಯಾದಿಗಳನ್ನು ಮಾಡಿ ಪೂಜೆಯನ್ನು ಸಮಾಪ್ತಗೊಳಿಸಬೇಕು. ಸಮಾಪ್ತಗೊಳಿಸಿದ ನಂತರ ಆ ನಂತರ ದಾರಕ್ಕೆ ಪ್ರಾರ್ಥನೆ ಮಾಡಬೇಕು. ದೇವದೇವ ನಮಸ್ತುಭ್ಯಂ ಪವಿತ್ರಂ ಪೂತಂ ಉತ್ತಮಂ ಗೃಹೀತ್ವಾ ವಾರ್ಷಿಕೀಂ ಪೂಜಾಂ ಭಗವತ್ ಪರಿಪೂರಯ ಅಂಥೇಳಿ ಮಂತ್ರವನ್ನು ಹೇಳಿ ಆ ದಾರ ಮತ್ತು ಗಂಟದಲ್ಲಿದ್ದ ಭಗವಂತನನ್ನು ಪ್ರಾರ್ಥಿಸಬೇಕು. ಆಮೇಲೆ ದಾರವನ್ನು ಕಟ್ಟಿಕೊಳ್ಳಬೇಕನ್ನು ಕೈಗೆ ಕಟ್ಟಿಕೊಳ್ಬೋದು, ಕೊಳ್ಳಲ್ಲಿ ಹಾಕ್ಬೋದು. ಅಥೋ ದೇವ ಆವಂತುನೋ ಯಥೋ ವಿಷ್ಣುರ್ವಿಚಕ್ರಮೆ ಪೃಥಿವ್ಯಾ ಸಪ್ತಧಾಮಭಿ ಈ ಮಂತ್ರವನ್ನು ಹೇಳಿ ದಾರದಲ್ಲಿದ್ದ ಭಗವಂತನನ್ನು ಪ್ರಾರ್ಥಿಸಬೇಕು. ಆ ನಂತರ ದಾರವನ್ನು ಹಿರಿಯರಿಗೆ ಸಮರ್ಪಣೆ ಮಾಡುವಾಗ ಅಥೋ ದೇವ ಆವಂತುನಃ ಯಥೋ ವಿಷ್ಣುರ್ವಿಚಕ್ರಮೆ ಪೃಥಿವ್ಯಾ ಸಪ್ತಧಾಮಾಭಿ 7 ಪವಿತ್ರವಾದ ಸ್ಥಳಗಳಲ್ಲಿ ಪರಮಾತ್ಮನ ಪಾದಧೂಳಿಯಿಂದ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇಂಥ ಸಂದರ್ಭದಲ್ಲಿ ಆ ಪರಮಾತ್ಮನಿಂದ ಆ ದೂರವನ್ನು ಸಮರ್ಪಣೆ ಮಾಡಿ ತಾನು ಕಟ್ಟಿಕೊಳ್ಳುವಾಗ ಕೊಳ್ಳದೆ ಹಾಕಿಕೊಳ್ಳುವಾಗ ಪವಿತ್ರಂ ವೈಷ್ಣವಂ ತೇಜ ಸರ್ವವಿಘ್ನ ನಿವಾರಣಂ ಪೂಜಾ ಷಡ್ಗುಣ್ಯ ಸಿದ್ಧಾರ್ಥಂ ಮಮಾಂಗೆ ಧಾರಯಾಮ್ಯಂ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ಆ ದಾರವನ್ನು ತೆಗೆದುಕೊಂಡು ಕೊಳ್ಳಲ್ಲಿ ಹಾಕ್ಕೊಳ್ಬೇಕು, ಎಲ್ಲರೂ ಭುಜಕ್ಕೆ ಕಟ್ಟಿಕೊಳ್ಬೇಕು. ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು. ಮತ್ತೊಮ್ಮೆ ಮನಃಪೂರ್ವಕವಾಗಿ ಪ್ರಾರ್ಥನಾ ಮಾಡಬೇಕು. ನಮ್ಮಲ್ಲಿ ವಿದ್ಯಾರ್ಥಿಗಳ ಗುರುಕುಲ ಜೊತೆ ಮಠನೂ ಇರೋದರಿಂದ ಜನರು ಹವ್ಯ ಕವಿ ಎಲ್ಲಕ್ಕೂ ಬರ್ತಾರೆ. ಉಪನಿರ್ವಾಹಾದಿಗಳಿಗೂ ಕೂಡ ಇಲ್ಲಿ ಬರ್ತಾರೆ. ಆದರೆ ವರನ್ನು ಹೇಳಬೇಕಾದ ಮಂತ್ರಗಳನ್ನು ವರನ್ನು ಹೇಳಲೇಬೇಕು. ವರಪಿತ ಹೇಳಬೇಕಾದ ಮಂತ್ರವನ್ನು ವರಪಿತ ಹೇಳಬೇಕು, ವರ ಮಾತಾ ಹೇಳಬೇಕಾದ್ರೆ ವರ ಮಾತಾ ಹೇಳಬೇಕು. ಆ ಮಂತ್ರ ಅವ್ರ ಕಡೆಯಿಂದ ಅನಿಸಿಯೇ ನಾವು ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತೇವೆ. ಯಾಕೆ ಫಲ ಸಿಗಬೇಕಲ್ಲ. ಸುಮ್ಮಷ್ಟೇ ಕೂತ್ಕೊಂಡು ನಾವೆಲ್ಲ ಮುಗಿಸ್ತೇವೆ ಅಂತ ಅಂತಂದರೆ ಆಗಡ್ಬಿಡಿ, ಆಗಬಾರ್ದು, ಇರಲಿ. ಈ ರೀತಿಯಾಗಿ ನಾವು ತಿಳಿದುಕೊಂಡು ಪರಮಾತ್ಮನಿಗೆ ಪವಿತ್ರವನ್ನು ಸಮರ್ಪಣೆ ಮಾಡಿದ ನಂತರ ಮರುದಿವಸವೋ ಅದರ ಮರುದಿವಸವೋ ಆ ನಂತರ ಆ ಪವಿತ್ರವನ್ನು ತೆಗೆದುಕೊಂಡು ಶ್ರಮ ಆದರೂ ಪರವಾಗಿಲ್ಲ ಪವಿತ್ರತೆ ಆರಿಸಬೇಕು. ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ರುದ್ರಾಂತರ್ಗತ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ, ಲಕ್ಷ್ಮೀ ಸಹಿತನಾದಂಥ ಕೇಶವಾದಿ ಸಕಲ ನಾಮಗಳಿಂದ ಪ್ರತಿಪಾದನಾದ ಪರಮಾತ್ಮ ಪ್ರಿಯತಾಂ ಪ್ರೀತೋ ಭವತು, ಅವರು ಸಂತೃಪ್ತರಾಗಲಿ, ದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಈ ಯುದ್ಧದ ಇತಿಶ್ರೀಯನ್ನು ಆ ರೀತಿಯಾಗಿ ನಮಗೆ ಈ
ಪೂಜಾ ವಿಧಾನದ ಅತಿಶ್ರೀಯನ್ನು ಶಾಸ್ತ್ರ ನಮಗೆ ತೋರಿಸಿಕೊಟ್ಟೆ. ಇನ್ನು ಪ್ರಶ್ನೆ, ಇದನ್ನು ಎಷ್ಟು ದಿವಸ ಧಾರಣ ಮಾಡಬೇಕು? 24 ತಾಸು ಕಂಪಲ್ಸರಿ, 1 ದಿವಸ ಕಂಪಲ್ಸರಿ, 3 ದಿವಸ ಡಿಸ್ಟಿಂಕ್ಷನ್ ಇಲ್ಲ, ಈ ಕಡೆಗೆ ಸೆಕೆಂಡ್ ಕ್ಲಾಸ್ ಇಲ್ಲ, ಫಸ್ಟ್ ಕ್ಲಾಸ್. ಆ ನಂತರ ಭಗವಂತನಿಗೆ ಸಮರ್ಪಣೆ ಮಾಡಿದ್ದನ್ನು ಮಂತ್ರವನ್ನು ಹೇಳಿ ಧರಿಸಬೇಕು ಅಥವಾ ಕಟ್ಟಿಕೊಳ್ಳಬೇಕು. ಇದರ ಸಂಕ್ಷಿಪ್ತ ಪೂಜಾ ವಿಧಾನ ಉತ್ತರಾದಿಮಠದ ಪಂಚಾಂಗದಲ್ಲಿ ಪೇಜ್ ನಂಬರ್ 37ರಲ್ಲಿ ಕೊಟ್ಟಿದ್ದಾರೆ. ದೋರ ಧಾರಣ ಮಾಡುವಾಗ ಈ ಮಂತ್ರ ಹೇಳಬೇಕು. ಪವಿತ್ರಂ ವೈಷ್ಣವಂ ತೇಜ ಸರ್ವ ವಿಘ್ನ ನಿವಾರಣಂ ಪೂಜಾ ಷಡ್ಗುಣ್ಯ ಸಿದ್ಧಾರ್ಥಂ ಮಮಾಂಗೆ ಧಾರಿಯಾಮ್ ಅಂತಕೊಂಡು ಹೇಳಿ ಪ್ರಾರ್ಥನೆ ಮಾಡಿ ಅದನ್ನು ಇಟ್ಕೊಳ್ಬೇಕು. ಇದನ್ನು ಎಷ್ಟು ದಿವಸ ಇಟ್ಕೊಳ್ಬೇಕು? ಮಿನಿಮಮ್ 1 ದಿನ, ಮ್ಯಾಕ್ಸಿಮಮ್ ಆ ಪವಿತ್ರ ಪೂರ್ತಿಯಾಗಿ ಹರಿಯುವವರೆಗೂ. ಆದ್ದರಿಂದಾಗಿ ಪವಿತ್ರ ಇದ್ದಷ್ಟು ನಾವು ಪವಿತ್ರವಾಗಿರ್ತೇವೆ. ಈ ಪವಿತ್ರ ದ್ವಾದಶಿ, ಅದರ ಜೊತೆ ನಾನು ಹೇಳಿದಂತೆ 4ನೇ ತಾರೀಕು ಏಕಾದಶಿ, ಪುತ್ರದ ಏಕಾದಶಿ. ಸಂತಾನ ಬೇಕಾದವರು, ಸಂತಾನದ ಆರೋಗ್ಯ ಬೇಕಾದವರು, ನಮ್ಮ ಮಕ್ಕಳು ಧಾರ್ಮಿಕರಾಗಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗಳು ತಪ್ಪದೇ ಏಕಾದಶಿಯನ್ನು ಮಾಡಬೇಕು. ಪರಮಾತ್ಮನ ಪಡಿಬೇಕು. ಇದಿಷ್ಟು ಪವಿತ್ರ ಧಾರಣೆಯ ಪೂಜಾ ವಿಧಾನ ಇತ್ತು. ಇದನ್ನು 2 ಸಲ ಕೇಳಿ ಬರ್ಕೊಳ್ಳಬಹುದು. ಇಲ್ಲ, ಈ ರೀತಿಯಾಗಿ ಸ್ವತಃ ಆ ಸ್ಥಳದಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿ ಧಾರಣ ಮಾಡಬಹುದು. ಇನ್ನು ಉಪಕ್ರಮದ ಬಗ್ಗೆ ಅದರ ಮಹತ್ವವನ್ನು ನಾನು ಹೇಳಿದ್ದೇನೆ. ಮತ್ತೊಮ್ಮೆ ನಾನು ಅದರ ವಿಧಾನವನ್ನು ಕೂಡ ಹೇಳ್ತೇನೆ. ಅದನ್ನು ತಿಳಿದುಕೊಂಡು ನೀವೆಲ್ಲರೂ ಪರಮಾತ್ಮನ ಉಪಾಸನೆ ಮಾಡಿ ಉತ್ತಮವಾದ ಭಗವಂತ ಅನುಗ್ರಹವನ್ನು ಪಡೆಯಲು ನಮ್ಮ ಜೀವನದಲ್ಲಿ ನಾವು ಸಫಲತೆ ಪಡೆಯೋಣ. ಇದನ್ನೇ ನೀವು 2-3 ಸಲ ಕೇಳಿ ಸೂಚನೆ ಮಾಡಿ ಆ ಮಂತ್ರ ಹೇಳಿ ಈ ಪೂಜಾ ವಿಧಾನ ತಪ್ಪದೇ ಮಾಡಿ. 1 ವರ್ಷ ಪೂಜೆ ಮಾಡಿದ ಫಲ ಸಿಗ್ತದೆ. ಅಂತ ತಿಳ್ಕೊಂಡಂತೆ ನಂಬಿ ಈ ಪವಿತ್ರವನ್ನು ಎಲ್ಲರೂ ಹಾಕ್ಕೊಳ್ಬೋದು. ಸ್ತ್ರೀಯರು ಹಾಕ್ಕೊಳ್ಬೋದು, ಕುಮಾರಿಕೆಯರು ಹಾಕ್ಕೋಬೋದು, ಕುಮಾರರು ಹಾಕ್ಕೋಬೋದು, ಮನೆ ಹಿರಿಯರು ಹಾಕ್ಕೊಳ್ಬೋದು. ಎಲ್ಲರೂ ಈ ಪವಿತ್ರವಾದಂಥ ದಾರವನ್ನು ಹಾಕ್ಕೊಳ್ಬೋದು. ಪತಿ ಇಲ್ಲದ ಹೆಣ್ಮಕ್ಳು ಕೂಡ ಮಡಿಯಾಗಿದ್ದರೆ ತಪ್ಪದೆ ಹಾಕ್ಕೊಳ್ಬೋದು. ಯಾಕೆ? ಸ್ಪಷ್ಟವಾದ ಶ್ಲೋಕ ಇದೆ. ಬ್ರಾಹ್ಮಣ್ಯ ಭರ್ತೃಮತ್ಯಾವ ಗತಭರ್ತೃಕಯಾವ ಅಂತ ಇದ್ದದರಿಂದಾಗಿ ಅಂಥವರು ಕೂಡ ಹಾಕ್ಕೊಳ್ಳೋಕ್ಕೆ ಪರವಾಗಿಲ್ಲ. ಒಟ್ಟು ಪರಮಾತ್ಮ ಅನುಗ್ರಹ ಮಾಡಿದರೆ 1 ವರ್ಷ ಮಾಡುವ ನಮ್ಮ ಪೂಜೆ ಸಫಲವಾಗ್ತಾರೆ. ಇಂಥ ಸಫಲತೆಯನ್ನು ಪಡಲಿಕ್ಕೆ ಪ್ರಯತ್ನಿಸೋಣ. ಉಳಿದ ವಿಚಾರ, ಕೃಷ್ಣಾಷ್ಟಮಿ ಇತ್ಯಾದಿಗಳ ವಿಚಾರ ಇನ್ನು ಸಮಯ ಇದೆ. ನಾಳೆ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಇಷ್ಟು ತಪ್ಪದೆ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಿ ಪ್ರಾರ್ಥಿಸೋಣ. ಆನಂತರ ದೇವರನ್ನು ಮಲಗಿಸ್ಬೇಕು ಅಂತ ತಿಳ್ಕೊಂಡಂತಂದರೆ ಇದು ಪರಿವರ್ತನೆ ಏಕಾದಶಿ. ದೇವರು ಮಲಗಿದ ನಾಟಕ ಮಾಡಿ 15 ದಿನ ಆಗಿದೆ.
15ನೇ ಪರಮಾತ್ಮನಿಗೆ ನಾವು ಮಲಗಿಸಿದ್ದೇವೆ. ಈ 15 ದಿನ ಆದ ನಂತರ ಪರಮಾತ್ಮ ಒಂದು ಮಗ್ಗಲಿನಿಂದ ಇನ್ನೊಂದು ಮಗ್ಗಲಾಗ್ತಾನೆ. ಅದಕ್ಕೋಸ್ಕರ ಇದಕ್ಕೆ ಪರಮಾತ್ಮನಿಗೆ ಮಕ್ಕಳಿಗೆ ಬಹಳ ಅತ್ಯಂತ ಪ್ರಿಯ ಅಂತ ತಿಳ್ಕೊಂಡು ಅಂತೇಳಿ ಈ ಏಕಾದಶಿಗೆ ಶಾಸ್ತ್ರಕಾರರು ಪುತ್ರದ ಏಕಾದಶಿ ಅಂತ ತಿಳ್ಕೊಂಡು ಕರೆದಿದ್ದಾರೆ. ಅದನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ. ನಮ್ಮ ದಿನದ ಪೂಜೆ ಕೂಡ ಸಾರ್ಥಕವಾಗಲಿ ಪ್ರಯತ್ನಿಸೋಣ ಅಂತ ತಿಳ್ಕೊಂಡು ಅಂತೇಳಿ ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಂ. ಶ್ರೀಕೃಷ್ಣಾರ್ಪಣಮಸ್ತು.